ಈಗ ರಘು ಮತ್ತು ಸುನೀಲ್ ಕೇಳೋದು. ರಘು ಮತ್ತು ಸುನೀಲ್ ಅಂದ್ರೆ ರಘುಂದು ಸ್ವಲ್ಪ ರಪ್ಪ ಅದ, ಸುನೀಲ್ ಸ್ವಲ್ಪ ತಿಳಿಯಲ್ಲ. ಈಗ ರಘು ಹೇಳಿದಾನ, ರಘು ಏನ್ ಹೇಳಪ್ಪ, 1, 2, 3 ಪಂದ್ಯಗಳಲ್ಲಿ ರಘು ಗಳಿಸಿದ ಅಂದಾಜು ಸರಿ ಅದ. ರಘು ಹೇಳಿದಾನೆ 1, 2, 3 ಅಷ್ಟೇ, 1, 2, 3 ತನಕ 40 ಅದ, 40 ಪ್ಲಸ್ ಇನ್ನೊಂದು ಏನದ 0 ಅದ, 0 ತಂದ್ರಿ, ಪ್ಲಸ್ ಇನ್ನೊಂದು 100 ಅದ, 100 ಎರಡು ಕೊಡ್ಸಿ ಎಷ್ಟಿತ್ತು 145. ಇದಕ್ಕೆ ಏನು ಮಾಡಬೇಕು, 7 ಮಾಡಬೇಕು. ಅಂದರೆ 2 ವೇಳೆ ಎಷ್ಟಪ್ಪ ಅಂದ್ರೆ 70 ಬರ್ತದೆ. ಸೆಕೆಂಡ್, ಎಲ್ಲ ಪಂದ್ಯಗಳಲ್ಲಿ ಸೇರಿಸಿದಾಗ ರಘು ಮತ್ತು ಸುನೀಲ್ ಎಷ್ಟು ಪರ್ಸೆಂಟೇಜ್ ಇರ್ತಾರೆ. ಈಗ ಯಾವ್ದು ಬರ್ಬೇಕು, ರಘು ಬರ್ಬೇಕು. ರಘು ಮೇಲೆ ರಘು ಈಗ ರೆಡ್ ಅಷ್ಟೇ ಹೇಳಬೇಕು, 40 ಬರ್ಕೋತೀವಿ, ಪ್ಲಸ್ 0 ಪ್ಲಸ್ 100 ಪ್ಲಸ್ ಇದೆಷ್ಟು 65 ಪ್ಲಸ್ 45. ಈಗ ಸುನಿಲ್ ಎಷ್ಟದ 60 ಪ್ಲಸ್ 50 ಪ್ಲಸ್ 10 ಪ್ಲಸ್ 35 ಪ್ಲಸ್ 45. ಇವು 40 ಮತ್ತು ಅದು ಎಷ್ಟು ಕೂಡಿಸ್ಬೇಕು, 40, 43, 140 ಇಷ್ಟು. ಇದು ಎಷ್ಟಾಯಿತು 250 ಆಯಿತು. ಇದು 60, 110, 110, 120, 120, 180, 180, 200. ಇದು 200 ಆಯಿತು. ಈಗ 3ಕ್ಕೆ 200 ಡಿಫರೆನ್ಸ್ ಎಷ್ಟು ಬರ್ತಪ್ಪ ಅಂದ್ರೆ 50. ಇವಾಗ ಏಕೆನ ಎಲ್ಲ ಪಂದ್ಯಗಳಲ್ಲಿ ಸೇರಿಸಿದಾಗ ರಘು ಗಳಿಸಿದಕ್ಕಿಂತ ಸುನೀಲ್ ಗಳಿಸಿದ ಎಷ್ಟು ಪರ್ಸೆಂಟ್ ಇತ್ತು ಅಂದ್ರೆ 250ಕ್ಕೆ 50 ಆದ್ರೆ 3ಕ್ಕೆ ಎಷ್ಟು 150 × 100 ಡಿವೈಡೆಡ್ 250. ಈ 0 ಆಯಿತು, 5 5 25, 5 5 2 0. ಇದು ಎಷ್ಟು ಬರ್ತಪ್ಪ ಅಂದ್ರೆ 20% ಬರ್ತದೆ. 20%. ಎಲ್ಲ ಪಂದ್ಯಗಳಲ್ಲಿ ಸುನೀಲ ಮತ್ತು ರಘು ಗಳಿಸಿದ ಅನುಪಾತ ಎಷ್ಟು, ಸುನೀಲ್ ಎಷ್ಟು ಗಳಿಸ್ಯಾನ, ಇದು ರಘುಂದು, ಇದು ಸುನೀಲಿಂದು. ಏನು ಎಲ್ಲ ಪಂದ್ಯಗಳು ಸುನೀಲ್ ಎಷ್ಟು ಗಳಿಸ್ಯಾನ, ಸುನೀಲ್ ಎಷ್ಟಪ್ಪ ಅಂದ್ರೆ 200. ಮತ್ತು ರಘುಂದು ಎಷ್ಟದ 250. ಈ 0 ಆಯ್ತಾ, ಈ 0 ಆಯ್ತಪ್ಪ ಅಂದ್ರೆ 5 4 20, 5 5 25, 5 5 25, 4 9 5. ಇದಕ್ಕೆ 4 9 5. ಈಗ ಪ್ರಕಾಶವನ್ನು ಕತ್ತಲೆ ಎಂದು ಕರೆದಾಗ ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ, ಕತ್ತಲೆಯನ್ನು ಬಿಳಿಯೆಂದು ಕರೆದರೆ, ಬಿಳಿಯನ್ನು ಕಿತ್ತಾಳೆ ಎಂದು ಕರೆದರೆ, ಕಿತ್ತಾಳೆಯನ್ನು ಕೆಂಪೆಂದು ಕರೆದರೆ, ಕೆಂಪನ್ನು ಹಸಿರೆಂದು ಕರೆದರೆ, ಹಸಿರನ್ನು ನೀಲಿ ಎಂದು ಕರೆದರೆ, ಇದರಲ್ಲಿ ಹಾಲಿನ ಬಣ್ಣ ಯಾವುದು? ಹಾಲಿನ ಬಣ್ಣ ಯಾವಪ್ಪ ಅಂದ್ರೆ ಬಿಳಿ ಅನ್ನೋದೇ ಇದೆ. ಹಾಲಿನ ಬಿಳಿ ಯಾವುದಪ್ಪ ಅಂದ್ರೆ ಹಾಲಿನ ಬಣ್ಣ ಬಿಳಿ ಅನ್ನೋದು ಯಾವ್ದಪ್ಪ ಅಂದ್ರೆ ಆನ್ಸರ್ ಕಿತ್ತಾಳೆ. ಇವಾಗ ಒಂದು ಮೃಗಾಲಯದಲ್ಲಿ ಸಿಂಹ ಮತ್ತು ಪಾರಿವಾಳ ಹೋದವು. ಆದರೆ ಸಿಂಹ ಮತ್ತು ಪಾರಿವಾಳ ತಲೆ ಎಷ್ಟಪ್ಪ ಅಂದ್ರೆ 120 ಅದಾವ. ಮತ್ತು ಅವಕ್ಕೆ ಕಾಲುಗಳು ಎಷ್ಟಪ್ಪ ಅಂದ್ರೆ 360. 360 ಅಂದ್ರೆ ಏನು ಮಾಡಕ್ಕೆ, ಈಗ ನಮಗೆ ಈ ಕಾಲುಗಳು ಕೊಟ್ಟರೆ ಪಾರಿವಾಳಿಗೆ ಎಷ್ಟಪ್ಪ ಅಂತೀರ, ಪಾರಿವಾಳ ಎಷ್ಟು ಅಂದ್ರೆ ಏನು ಮಾಡ್ತೇವೆ 360. 360 ನಮಗೆ ಪಾರಿವಾಳ ಏನಪ್ಪ 2 ಡಿವೈಡ್ ಮಾಡ್ತೇವೆ. 2 ಅಂದರೆ 2 × 16 180 ಇತ್ತು. 180 ಒಳಗೆ ಈ 120 ಅದ, ಈ 120 ಮೈನಸ್ ಮಾಡ್ಬೇಕು. 180 ಒಳಗೆ 120 ಮೈನಸ್ 1 ಎಷ್ಟು ಬಂತು 0 6 0 ಆಯಿತು. ಇದು ಎಷ್ಟು 60 ಬರ್ತೀವಿ. 60 ಬಂತಪ್ಪ ಅಂದ್ರೆ ಈಗ ನಮಗೆ ಯಾವ ಸಿಕ್ತಪ್ಪ ಅಂದ್ರೆ ಇದು ಒಂದರ ಸಿಗ್ತೀವಿ. ಈಗ 120 ಒಳಗೆ ಮತ್ತು 120 60 ಮಾಡಿದ್ರೆ ಎಷ್ಟು ಬರ್ತಪ್ಪ ಅಂದ್ರೆ ಈಗ 60 ಬಂತು. ಇದರ ಆನ್ಸರ್ ಎಷ್ಟಪ್ಪ ಅಂದ್ರೆ 60 ತಿಳ್ಕೊಬೇಕು. ಫಸ್ಟಿಗೆ ಏನು ಮಾಡಬೇಕು, 360 ಒಳಗೆ ಡಿವೈಡೆಡ್ 2 ಮಾಡ್ಕೋಬೇಕು, 18
180 180 ಬರ್ತದೆ. 180 ಒಳಗೆ 120 ಮೈನಸ್ ಮಾಡ್ಬೇಕು. 120 ಮೈನಸ್ ಮಾಡ್ಕೊಂಡಪ್ಪ ಎಷ್ಟು ಬರ್ತವೆ? 60 ಬರ್ತವೆ. 60 ಅಂದ್ರೆ ಮತ್ತು ಈ 120 ಎಷ್ಟು ಮಾಡಬೇಕು? 60 ಮಾಡ್ಬೇಕು. 60 ಮಾಡ್ಕೊಂಡಪ್ಪ ಎಷ್ಟು ಬರ್ತದೆ ಆನ್ಸರ್. ಯಾವಾಗ ಬೇಕಾದ್ರೆ ಕೇಳಪ್ಪ ಅಂದ್ರೆ ಇದೇ ರೂಲ್ಸ್ ಫಾಲೋ ಮಾಡಿದ್ರೆ ಯಾವಾಗ ಆನ್ಸರ್ ಬರ್ತದೆ. ನೆಕ್ಸ್ಟ್ ಇವಾಗ ಎಷ್ಟು 60 61 55 42 82 82 32 49 ಇದು 11 25 65 79. ಈಗ 61 ನೋಡಿ 60 69 60 ಕೊಡ್ಸು 61 ಪ್ಲಸ್ 60 ಕೊಡ್ಸು ಎಷ್ಟು ಆಯ್ತು? 121. 121 55 45 ಎಷ್ಟು? 55 45 ಎಷ್ಟು? 100 ಆಯಿತು. ಇದರಷ್ಟು ಎಷ್ಟು? 100 ಆಯಿತು. ಇದು ಎಷ್ಟು ವರ್ಗ ಸ್ಕ್ವೇರ್? 11 ಅದ, ಇದು 10 ಅದ. ಇದು ಡಿಫ್ರೆನ್ಸ್ ಎಷ್ಟು? 1 ಬಂತು. ಈಗ ಒಂದು ಈಗ 87 82 87 ಅದ. 87 ಅದ 82 ಅದ. ಎಷ್ಟು? 9 ಆಯಿತು. 8 16 ಇದು ಅಷ್ಟೇ 149 ಆಯಿತು. 45 49 45 49 14 ಎಷ್ಟಾಯ್ತು? 95 14 4 ಎಷ್ಟು? 49 ಈಗ 49 32 49 32 32 ಇದೆ ಅದು. 45 ಇದರ 9 ಮತ್ತು 11 4 ಎಷ್ಟು ಬರ್ತದೆ? 8 9 8 ಎಷ್ಟು ಬರ್ತಿದೆ? 89. ಇದು ಎಷ್ಟು ಅದ? 13 ಅದ. ಇದು ಎಷ್ಟು? 9 ಅದ. 9 9 10 4 ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಅದ? 4 ಡಿಫ್ರೆನ್ಸ್ ಅದ. ಎಷ್ಟು? 4 ಡಿಫ್ರೆನ್ಸ್ ಅದ. ಈಗ ಈ ಸದ್ದ ಎಷ್ಟದ? 25 11 ಅದ. 25 11 ಎಷ್ಟು? 35 36 36 ಅಂದ್ರೆ 79 79 65 65 ಎಷ್ಟಿತ್ತು? 144 ಆಯ್ತು. ಈಗ 144 ಎಷ್ಟದು? 12 12 ಇದು ಎಷ್ಟು? 6 6 ಅಂದ್ರೆ ಇದು ಡಿಫ್ರೆನ್ಸ್ ಎಷ್ಟು? 6 ಇದು 6 ಆಯಿತು. ನೆಕ್ಸ್ಟ್ ಏನಪ್ಪ? 600 ಎಷ್ಟು ಪರ್ಸೆಂಟೇಜ್? 48 ಆಗಿದೆ. ಅಂದರೆ ಇವಾಗ ಏನು ಮಾಡಬೇಕು? 600 ಎಷ್ಟು ಪರ್ಸೆಂಟೇಜ್? 480. ಎಷ್ಟು ಪರ್ಸೆಂಟೇಜ್? 100 ಮಾಡ್ಕೋಬೇಕು. ಇವಾಗ ಈ ಜೀರೋ ತೆಗಿದೆ. 6 ಎಟ್ಲೆ 48 6 ಎಟ್ಲೆ 48 48 ಅಂದ್ರೆ ಈ ಜೀರೋ ಇಟ್ಟು ಇಲ್ಲೇ 10 ಎಟ್ಲೆ 80. ಎಷ್ಟು ಬರ್ತಿದ್ರದ್ದು? 80% ಇತ್ತು. ಇದು 80% ಈ ಕ್ವಶನ್ದು ಎಷ್ಟು ಬರ್ತದೆ ಆನ್ಸರ್? ಆನ್ಸರ್ 6 ಇದು 80.